ಜಾಗೃತಿ ಮೂಡಿಸಲಾಯಿತು. ಶಾಲಾ ಸಂಸತ್ತಿನ ವಿದ್ಯಾರ್ಥಿಗಳಾದ ನಂದಿತಾ ಯು 10ನೇ ತರಗತಿ, ರುಕ್ಷರ್ 10ನೇ ತರಗತಿ, ಸೌಮ್ಯ 9ನೇ ತರಗತಿ, ಸೃಷ್ಟಿ 9ನೇ ತರಗತಿ, ಮಂಜುಳಾ ಎಕೆ 10ನೇ ತರಗತಿ, ಸುರೇಶ ವಿ 9ನೇ ತರಗತಿ, ಸ್ವಾಮಿ 10ನೇ ತರಗತಿ, ಸಂಜಯ್ ದತ್ 9ನೇ ತರಗತಿ, ಶ್ರುತಿ 9ನೇ ತರಗತಿ ಈ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಮಕ್ಕಳ ಮನವೊಲಿಸುವ ಕಾರ್ಯದಲ್ಲಿ ಭಾಗಿಯಾಗಿದ್ದರು. ಸ್ಕೂಲಿಗೆ ಯಾಕಮ್ಮೆ ನೀನು ಬರ್ತಿಲ್ಲಲ್ಲ? ಯಾಕೆ ಬರಲ್ಲ? ಏನಾದರೂ ಪ್ರಾಬ್ಲಮ್, ಏನಾರ ಸಮಸ್ಯೆ ಇದೆ? ಏನು ಮಾಡಲ್ಲ ನಿನಗೆ? ಹೇಳು, ಏನಾದರೂ ಪ್ರಾಬ್ಲಮ್ ಬಾ. ನಿನಗೆ ಮತ್ತೆ ಯಾಕೆ ಸ್ಕೂಲಿಗೆ ಬರ್ತಿಲ್ಲ? ಓದೋದು ಕಷ್ಟ ಆಗ್ತದಂತ ಸ್ಕೂಲ್ ಬಿಟ್ಟರೆ ಹೆಂಗಮ್ಮ? ಸ್ಕೂಲ್ಗೆ ಹೋಗ್ಬೇಡ ಅಂತ ಸ್ಮಾರ್ಟ್ ಇಲ್ಲ ಅಂದ್ರೆ ಬರೀ ಓದೋಕಷ್ಟೇ ಪ್ರಾಬ್ಲಮ್ ಅಲ್ಲ. ಕೇಳ, ಇಲ್ಲಿ ಫ್ರೆಂಡಿಗೆ ಕೇಳಿ. ಪ್ರಾಬ್ಲಮ್ ಇದ್ರೆ ನಮಗೆ ಹೇಳಿದ್ರೆ ನಾವೆಲ್ಲ ನಿಮ್ಮ ಕ್ಲಾಸ್ ಟೀಚರ್ಸ್ ಹೆಲ್ಪ್ ಮಾಡ್ತಾರೆ, ಇವರು ಹೆಲ್ಪ್ ಮಾಡ್ತಾರೆ. ನೀನು ಇವಾಗ ಸ್ಕೂಲಿಗೆ ಏನಾದರೂ ಹೆಲ್ಪ್ ಮಾಡಿದ್ರೆ ಸ್ಕೂಲಿಗೆ ಬರ್ತೀಯಾ? ಡೈಲಿ ಬರ್ತೀಯಾ? ಗುರುವಾರ ಬರ್ತೀಯಾ? ನಿಮ್ಮ ಮನೇಲಿ ಕೇಳಿಲ್ಲ ನೀನು ಸ್ಕೂಲಿಗೆ ಬರ್ತೀರ? ಯಾರೇನಂದ್ರೆ ಎದಕ್ಕೆ ಹೋಗೋದಿಲ್ಲ? ಇಲ್ಲ ಮನೇಲಿನೇ ಬೇಡ ಅನ್ನೋದು. ಇಲ್ಲ ಮನೆಗೆ ಹೋಗಂತಾರ, ಐಕಿ ಹೋಗೋಲ್ಲ. ಹೌದಾ? ಮನೇಲಿ ಹೋಗಂದ್ರೆ ನೀನು ಏನಮ್ಮ ಬರೀ ಓದಕ್ಕೆ ಹಿಂಜರಿದ್ರೆ ಹೆಂಗ? ಬರ್ತೀಯಲ್ಲ ಗುರುವಾರದಿಂದ? ಸೈನ್ ಮಾಡಿದೆ. ಈ 2 ದಿನಗಳ ಕಾಲ ನಾವು ಇದನ್ನು ಮಾಡಿದ್ವಿ. ಅಂದರೆ 23/10/2022ರಿಂದ 24/10/2022ವರೆಗೆ 2 ದಿನಗಳ ಕಾಲ ಸುಮಾರು 21 ವಿದ್ಯಾರ್ಥಿಗಳ ಮನೆಗಳಿಗೆ ನಾವು ಭೇಟಿ ನೀಡಿದ್ದೀವಿ. ಆ 21 ವಿದ್ಯಾರ್ಥಿಗಳು ಸಹ ನಾವು ಶಾಲೆಗೆ ಬರ್ತೀವಿ ಅಂತ ಅವರು ಮನಸಾರೆ ಹೇಳಿದ್ದಾರೆ. ಹಾಗೂ ಅವ್ರ ಪೋಷಕರು ಕೂಡ ಅಂದರೆ ಈ ದೀಪಾವಳಿ ರಜೆ ಮುಗಿದ ತಕ್ಷಣ ಅಂದರೆ ಗುರುವಾರದಿಂದನೇ ನಾವು ಎಲ್ಲ ನಮ್ಮ ಮಕ್ಕಳನ್ನು ನಾವು ಖುದ್ದಾಗಿ ನಾವೇ ಬಂದು ಶಾಲೆಗೆ ಬಿಟ್ಟು ಹೋಗ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಮುಖ್ಯ ಗುರುಗಳು ಹಾಗೂ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ನಮಗೆ ಭಾಳಷ್ಟು ಸಹಕಾರವನ್ನು ಕೊಟ್ಟರು. ಈ ಥರ ಮಾಡ್ತೀವಿ ಅಂತ ನಾವು ಅವ್ರಿಗೆ ಹೇಳಿದಾಗ ಓಕೆ ಮಾಡಿರಿ, ಚೆನ್ನಾಗೇ ಆಗುತ್ತೆ, ಇನ್ನು ನಾವು ಹೇಳೋದ್ರಕ್ಕಿಂತ ನೀವು ಅವ್ರ ಫ್ರೆಂಡ್ಸ್ ಆಗಿ ನೀವು ಹೇಳಿದರೆ ಅವ್ರು ಬೇಗ ಒಪ್ಕೋತಾರೆ ಅಂತೇಳಿ ನಮ್ಮನ್ನು ಕಳಿಸಿದ್ರು.